ಖಾತೆ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಡಿಕೆ ಸಭೆಯನ್ನ ನಡೆಸ್ತಾ ಇದ್ದು ಕೆಸಿ ವೇಣುಗೋಪಾಲ್ ಜೊತೆಗೂ ಕೂಡ ಸಿಎಂ ಡಿಕೆ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆಯಷ್ಟೇ ದೆಹಲಿಗೆ ತೆರಳಿದಂತಹ ಡಿಕೆ ಶಿವಕುಮಾರ್ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರೊಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಖಾತೆ ಹಂಚಿಕೆ ವಿಚಾರವಾಗಿ ವಿವರವನ್ನ ನೀಡಿದ್ದಾರೆ ಸಿಎಂ ಡಿಕೆ. 40 ನಿಮಿಷಗಳ ಕಾಲ ಡಿಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಿದ್ದು ಇಂದೇ ಖಾತೆ ಹಂಚಿಕೆ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಖಾತೆ ಹಂಚಿಕೆ ಅಸಮಾಧಾನ ಭುಗಿಲೇಳದಂತೆ ಯತ್ನವನ್ನು ನಡೆಸಲಾಗ್ತಾ ಇದ್ದು ಅಸಮಾಧಾನ ದಮನಕ್ಕೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಡಿಕೆ. ಎಲ್ಲ ಹೈಕಮಾಂಡ್ ನಿರ್ಧಾರ ಎಂಬ ಸಂದೇಶವನ್ನ ನೀಡುವಂತಹ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಗೆ ತೆರಳಿರುವಂತಹ ಡಿಕೆ ಶಿವಕುಮಾರ್ ನಿನ್ನೆಯಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ರು. ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರಬಾರದು, ಭುಗಿಲೇಳಬಾರದು. ಯಾಕಂದ್ರೆ ಪರಿಸ್ಥಿತಿ ಈಗಾಗಲೇ ಕಾದ ಕೆಂಡವಾಗಿದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಂಡಾಯವನ್ನ ಶಮನಪಡಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದು ಖಾತೆ ಹಂಚಿಕೆ ಇವತ್ತು ಬಹುತೇಕ ಫೈನಲ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಸಂಜೆಯೊಳಗೆ ಖಾತೆ ಹಂಚಿಕೆ ಆಗಬಹುದಾದಂತಹ ಸಾಧ್ಯತೆಗಳು ಕೂಡ ಇದೆ. ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಖಾತೆ ಹಂಚಿಕೆ ವಿಳಂಬ ವಿಚಾರವಾಗಿ ವಿಪಕ್ಷಗಳು ಈಗಾಗಲೇ ಟೀಕೆಯನ್ನು ಮಾಡ್ತಾ ಇದ್ದು ವಿಪಕ್ಷ ನಾಯಕರ ಟೀಕೆಗೆ ಸಿಎಂ ಡಿಕೆಶಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಯಡಿಯೂರಪ್ಪನವರು ಎಷ್ಟು ದಿನ ಇದ್ರು ಹೇಳಿ, ನಾಳೆಯೇ ಖಾತೆ ಹಂಚಿಕೆ ಮಾಡಬೇಕಂತ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅಧಿವೇಶನ ಶುರುವಾಗ್ಲಿ ಬಿಡ್ಲಿ, ನಾನೊಬ್ಬನೇ ಉತ್ತರಿಸ್ತೇನೆ, ಎಲ್ಲಾ ಇಲಾಖೆಯ ಪರವಾಗಿ ನಾನೊಬ್ಬನೇ ಉತ್ತರವನ್ನ ಕೊಡ್ತೇನೆ ಅಂತ ಮಾತನಾಡಿದ್ದಾರೆ. ಇನ್ನು ಸದನದಲ್ಲಿ ಸಚಿವರಿಗೆ ಉತ್ತರ ಕೊಡೋದಕ್ಕೆ ಸೂಚಿಸಿದ್ದೇನೆ ಅಂತ ಡಿಕೆ ಮಾತನಾಡಿದ್ದಾರೆ. ಹಂಚಿಕೆ ಸಂಬಂಧ ಸರ್ ಈಗಾಗಲೇ ಸಚಿವ ಸ್ಥಾನ ನೀಡಿದ್ದೀರಾ, ಸೆಷನ್ ಬೇರೆ ಹತ್ರ ಬರ್ತಿದೆ, ಇನ್ನು 3 ದಿನ, ನಾಳೆ ಬೆಳಿಗ್ಗೆ ಡೆಲ್ಲಿಲಿ ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ ಅಂದರೆ ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ, ಕೊಡ್ತೀವಿ ಬಿಡ್ರಿ ಸರ್. ಒಬ್ಬನೇ ಆಗಲಿ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾರೆ, ಕಳಿಸ್ಬಿಡಪ್ಪ. ಒಬ್ಬನೇ ಬೇಕಾದ್ರೆ ಉತ್ತರ ಕೊಡ್ತೀವಿ. ಖಾತೆನೇ ಕೊಡಬೇಕು ಅಂತ ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನು ಒಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಟ್ರಪ್ಪ, ನೀವು ಒಬ್ಬ ಕೊಡ್ತೀನಿ, ಅದಕ್ಕೆ ಆಗ್ತಾರೆ ಕೆಲ್ಸ್ಕೊತೀರಾ? ಹಾಂ ಸಚಿವ ಸ್ಥಾನ ಬಿಡಿ. ಫುಲ್ ಪ್ಲೇಜ್ ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಒಂದೇ ಒಂದು ಅದೇ ಮಹಿಳೆ ಕೊಡ್ತೀವಿ, ಒಂದು ಮಹಿಳೆ ಕೊಡಲೇಬೇಕು, ಕೊಡ್ತೀವಿ. ಅದು ಯಾವಾಗ ಆಗ್ಬೋದು? 1-2 ದಿನ ಏನು ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಸರ್, ಈಗ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಭೇಟಿ ಬಂದಾಗೆಲ್ಲ ಭೇಟಿ ಮಾಡ್ತೀನಿ ರೀ. ಈಗೂ ಮಾಡ್ತೀನಿ, ನಾಳೆನೂ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಆಚೆ ನಾಳಿದ್ದು ಮಾಡ್ತೀನಿ, ದಿನ ಭೇಟಿ ಮಾಡ್ತೀನಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಜಾಯ್ನ್ ಆಗ್ತಿದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ವಿ ಖಾತೆ ಹಂಚಿಕೆ ವಿಚಾರ ಯಾವ ರೀತಿ ಕಗ್ಗಂಟಾಗಿದೆ ಅಂತ. ಉಳ್ಕೊಂಡಿರುವಂತಹ 1 ಸ್ಥಾನ ಭರ್ತಿಗಾಗಿ ಸಾಕಷ್ಟು ಪೈಪೋಟಿಗಳು ಕೂಡ ನಡೀತಾ ಇದೆ. ಜೊತೆಗೆ ಮಹಿಳಾ ಕೋಟಾ ಕೊಡ್ಲೇಬೇಕು ಅನ್ನುವಂತ ಪಟ್ಟು ಹಿಡಿತಿದ್ದಾರೆ. ಜೊತೆಗೆ ವಿಪಕ್ಷಗಳು ಕೂಡ ಈಗಾಗಲೇ ಹರಿಹಾಯ್ತಾ ಇದೆ. ಸೊ ಇದೆಲ್ಲವನ್ನ ಯಾವ ರೀತಿ ಡಿಕೆ ಹ್ಯಾಂಡಲ್ ಮಾಡ್ತಿದ್ದಾರೆ? ಇವತ್ತು ಹೈಕಮಾಂಡ್ ನಾಯಕರನ್ನ ಈಗಾಗಲೇ ಭೇಟಿಯಾಗಿ ಚರ್ಚೆ ಕೂಡ ಆಗಿದೆ. ಸಂಜೆ ಒಳಗಡೆ ಒಂದು ಇತ್ಯರ್ಥ ಆಗಬಹುದಾ? ಶಕುಂತಲಾ, ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಲೇ ಇದ್ದಿದ್ರೆ ಖಾತೆ ಹಂಚಿಕೆ ಅನ್ನುವಂತಹದ್ದು ಈಸಿ ಆಗ್ತಾ ಇತ್ತು. ಈಗ ಸಂಪುಟಕ್ಕೆ ಸೇರಲೇಬೇಕು ಅಂತ ಕೆಲವೊಂದಿಷ್ಟು ಹಿರಿಯ ಶಾಸಕರು ಪಟ್ಟನೆ ಹಿಡಿದಿದ್ದಾರೆ. ಇಲ್ಲ ಮತ್ತೆ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಒತ್ತಡವನ್ನ ಹೇರಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಏನು ಸಂಪುಟ ವಿಸ್ತರಣೆ ಆಗಿದೆ, ಇದರಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಕೂಡ ಭೇಟಿಯಾದ್ರು. ಇವತ್ತು ಬೆಳಿಗ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ವೇಣುಗೋಪಾಲ್ ಅವರನ್ನು ಕೂಡ ಬೆಳಿಗ್ಗೆ ಭೇಟಿಯಾಗಿ ಈಗ ಏರ್ಪೋರ್ಟ್ಗೆ ಹೊರಟಿದ್ದಾರೆ. ಏರ್ಪೋರ್ಟ್ ನಿಂದ ಈಗ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ವಿಶೇಷ ವಿಮಾನದಲ್ಲಿ. ಇದರ ಮಧ್ಯದಲ್ಲಿ ಬಹುತೇಕ ಖಾತೆ ಹಂಚಿಕೆಯ ಬಗ್ಗೆ ಫೈನಲ್ ಆಗಿದೆ ಅನ್ನುವಂತಹದ್ದು. ಇವತ್ತು ಸಂಜೆಯ ಒಳಗೆ ಖಾತೆ ಹಂಚಿಕೆ ಅನ್ನುವಂತಹದ್ದು ಫೈನಲ್ ಆಗುತ್ತೆ. ಆದ್ರೆ ಇಲ್ಲಿ ಒಂದಷ್ಟು ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿರೋದ್ರಿಂದ ಅವರಿಗೆ ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ
ಹೈಕಮಾಂಡ್ ನಾಯಕರುಗಳ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆನ ಮಾಡಿದ್ದಾರೆ. ಒಂದ್ ಕಡೆ ವಿಜಯನಗರ ಶಾಸಕರಾದಂತಹ ಕೃಷ್ಣಪ್ಪ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಚ್.ಕೆ. ಪಾಟೀಲ್ ಅಸಮಾಧಾನ, ಜೊತೆಗೆ ಟಿ.ಬಿ. ಜಯಚಂದ್ರ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರು, ಈ ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹದ್ದು. ಹೀಗಾಗಿ ಇವರಿಗೆ ಹೇಗಾದ್ರೂ ರಿಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನೊಂದ್ ಕಡೆ ಮಹಿಳಾ ಸಚಿವರನ್ನು ಕೂಡ ಇನ್ನು ಸರ್ಕಾರದಲ್ಲಿ ಪ್ಲೇಸ್ಮೆಂಟ್ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾಗೇಂದ್ರ ಅವರ ಬಗ್ಗೆ ಕೂಡ ಸಾಕಷ್ಟು ಅಸಮಾಧಾನಗಳು ಎದ್ದಿರುವಂತಹದ್ದು. ಬಿಜೆಪಿ ಇದನ್ನ ದೊಡ್ಡ ಹೋರಾಟವನ್ನಾಗಿ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆನ ಮಾಡಿದ್ದಾರೆ. ಮತ್ತೆ ಅಧಿವೇಶನ ಮುಗಿಯುವವರೆಗೂ ಕೂಡ ಈಗ ಏನು ಬದಲಾವಣೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ ತಿಳಿಸಿದೆ ಅನ್ನುವಂತಹದ್ದು. ಇವತ್ತು ಖಾತೆ ಹಂಚಿಕೆ ಬಗ್ಗೆ ಒಂದು ಫೈನಲ್ ಬರುತ್ತೆ. ಅಂದ್ರೆ ಖಾತೆ ಹಂಚಿಕೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ದಲಿತ ಹಿರಿಯ ಶಾಸಕರಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿದ್ದಾರೆ ಅನ್ನುವಂಥದ್ದು. ಈಗ ಮುನಿಯಪ್ಪ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿದ್ದಾರೆ. ಇನ್ನ ನರೇಂದ್ರ ಸ್ವಾಮಿ ಅವರು ಕೂಡ ವಿಸ್ತರಣೆಯ ಸಂದರ್ಭದಲ್ಲಿ ಈಗ ಸಚಿವರಾಗಿದ್ದಾರೆ. ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ದಾರೆ. ಇನ್ನು ಶಿವರಾಜ್ ತಂಗಡಗಿ ಅವರಿಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದಾರೆ. ಶಿವರಾಜ್ ತಂಗಡಗಿ ಅವರಿಗೂ ಕೂಡ ನಿನ್ನೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ಖಾತೆಗೆ ಬೇಡಿಕೆಯನ್ನ ಇಟ್ಟಿರುವಂತಹದ್ದು. ಹೀಗೆ ಪ್ರಬಲ ಖಾತೆಗಳಿಗೆ ಹಿರಿಯ ಶಾಸಕರುಗಳು, ಸಚಿವರುಗಳು ಕಣ್ಣನ್ನ ಇಟ್ಟಿರುವಂತಹದ್ದು. ಹಾಗಾಗಿಯೇ ಖಾತೆ ಹಂಚಿಕೆ ಅನ್ನುವಂತಹದ್ದು ಇಷ್ಟು ಕಗ್ಗಂಟಾಗಿ ಉಳಿದಿರುವಂತಹದ್ದು. ಹೀಗಾಗಿ ಇವತ್ತು ಹೈಕಮಾಂಡ್ ನಾಯಕರುಗಳ ಜೊತೆ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಸಿಎಂ ವಾಪಸ್ ಬರ್ತಿದ್ದಾರೆ. ಸಂಜೆಯ ವೇಳೆಗೆ ಖಾತೆ ಹಂಚಿಕೆ ಅನ್ನುವಂತಹದ್ದು ಅಂತಿಮ ಆಗುತ್ತೆ. ಯಾಕಂತಂದ್ರೆ ಗುರುವಾರದಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನ ಆರಂಭ ಆಗೋಕ್ಕೂ ಮುಂಚೆ ಖಾತೆ ಹಂಚಿಕೆ ಆಗಬೇಕು. ಖಾತೆ ಹಂಚಿಕೆಯ ಜೊತೆಗೆ ಇಲಾಖೆಯ ಬಗ್ಗೆ ಜ್ಞಾನ ಬೇಕಾಗುತ್ತೆ ಸಚಿವರುಗಳಿಗೆ. ಇಲಾಖೆಗಳ ಏನೇನು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಸಚಿವರು ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಖಾತೆ ಹಂಚಿಕೆ ಅನ್ನುವಂಥದ್ದು ಬೇಗ ಆಗ್ಬೇಕಾಗುತ್ತೆ. ಒಂದ್ ವೇಳೆ ಖಾತೆ ಹಂಚಿಕೆ ಆಗದೆ ಅಧಿವೇಶನ ನಡೆಸೋದಂತಾದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಹೋರಾಟಕ್ಕೆ ಆಹಾರ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಅಧಿವೇಶನ ಆರಂಭಕ್ಕೂ ಮುಂಚೆ ಖಾತೆ ಹಂಚಿಕೆ ಆಗಬೇಕು. ಮತ್ತೆ ಹಿರಿಯ ಶಾಸಕರ ಅಸಮಾಧಾನವನ್ನು ಕೂಡ ತಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರಿಂದಲೂ ಕೂಡ ಖಾತೆ ಹಂಚಿಕೆ ಬಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹದ್ದು. ಸಂಜೆ ವೇಳೆಗೆ ಖಾತೆ ಹಂಚಿಕೆ ಅನ್ನುವಂಥದ್ದು ಫೈನಲ್ ಆಗಲಿದೆ. ಶಕುಂತಲಾ, ಧನ್ಯವಾದ ಹರೀಶ್. ತಮ್ಮ ಅಪ್ಡೇಟ್ಸ್. ಇನ್ನು ಖಾತೆ ಹಂಚಿಕೆ ಬಗ್ಗೆ ನಮಗೆ ಯಾವುದೇ ರೀತಿ ಗೊಂದಲಗಳೇನಿಲ್ಲ. ಹೈಕಮಾಂಡ್ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ. ಪರಮೇಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾಪಸ್ ಬಂದ ಮೇಲೆ ಖಾತೆ ಹಂಚಿಕೆ ಆಗಬಹುದು ಅಂತ ಮಾತನಾಡಿದ್ದಾರೆ. ಎಲ್ಲ ಏನಿಲ್ಲ, ಅದನ್ನ ಮಾಡ್ಕೊಂಡು ಬರಬೇಕಷ್ಟೇ. ಹೈಕಮಾಂಡಿನ ಜೊತೆಯಲ್ಲಿ ಚರ್ಚೆ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಬಹುಶಃ ಇವತ್ತು ವಾಪಸ್ ಬರ್ತಾರೆ. ಬಂದ ಮೇಲೆ ಪ್ರಕಟಣೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಈ ಖಾತೆ ಹಂಚಿಕೆ ಮಾಡಿದ್ರು, ಸಚಿವರಿಗೆ ಖಾತೆ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಟೈಮ್ ಸಿಗಲ್ಲ ಅಂತ ಶುರುನಲ್ಲಿ ಆ ರೀತಿ ಆಗುತ್ತೆ. ಯಾರೋ ಹೊಸದಾಗಿ ಮಂತ್ರಿಗಳಾಗೋರಿಗೆ ಸ್ವಲ್ಪ ಹೊಸದಾಗಿ ಇರುತ್ತೆ. ಅಧಿಕಾರಿಗಳು ಇರ್ತಾರೆ, ಅದ್ರ ಬಗ್ಗೆ ಬ್ರೀಫಿಂಗ್ ಮಾಡಿಕೊಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಕಲ್ತ್ಕೊಳ್ತಾರೆ. ಅದೆಲ್ಲ ಎಲ್ಲ ಹೊಸದಾಗಿ ಮಂತ್ರಿಗಳಾದಾಗ ಯಾರು ಕೂಡ ಹಂಗೆ ಅಲ್ಲ. ನಾವು ಎಲ್ಲ ಹೊಸದಾಗಿ ಮಂತ್ರಿ ಆದಾಗ ನಮಗೂ ಹಂಗೆ ಅಲ್ವಾ, ಕಲ್ತ್ಕೊಂಡು ಆ ನಂತರ ಆಡಳಿತ ಕಲ್ತ್ಕೊಂಡ್ರೆ ಎಲ್ಲ ಗೊತ್ತಿರುತ್ತೆ. ಶಾಸಕರಾಗಿ ಅವ್ರಿಗೇನು ಹೊಸದೇನಿರಲ್ಲ, ಅರ್ಥ ಮಾಡ್ಕೊಂಡು ಮಾಡ್ತಾರೆ. ವಿಪಕ್ಷಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡಕ್ಕಾಗಲ್ಲ ಅಂತ ಏನು ತೊಂದರೆ ಇಲ್ಲ. ಅವರೆಲ್ಲ ಸಮರ್ಥರೇ ಇದ್ದಾರೆ ಮತ್ತು ಜೊತೆಗೆ ಸೀನಿಯರ್ಸ್ಗಳು ಇರ್ತಾರಲ್ಲ, ಸಹಾಯ ಮಾಡ್ತಾರೆ. ಇಲ್ಲ ಗೊಂದಲ ಏನಿಲ್ಲ, ಅದನ್ನ ಮಾಡ್ಕೊಂಡು ಬರಬೇಕಷ್ಟೇ. ಹೈಕಮಾಂಡಿನ ಜೊತೆಯಲ್ಲಿ ಚರ್ಚೆ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಬಹುಶಃ ಇವತ್ತು ವಾಪಸ್ ಬರ್ತಾರೆ. ಬಂದ ಮೇಲೆ ಪ್ರಕಟಣೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಈ ಖಾತೆ ಹಂಚಿಕೆ ಮಾಡಿದ್ರು, ಸಚಿವರಿಗೆ ಖಾತೆ ಬಗ್ಗೆ